ಜನಪರ ನ್ಯಾಯಪರ. ಮರಳು ದಂಧೆ ಭೇದಿಸಿದ ಸೇನ್ ಪೊಲೀಸರು. ಮಂಚೇನಹಳ್ಳಿ ತಾಲೂಕಿಗೆ ಬರುವ ಪುರಗ್ರಾಮ ಪಂಚಾಯಿತಿಗೆ ಒಳಗೊಂಡ ಬಿಸಿಲಹಳ್ಳಿ ಸಮೀಪ ಚೆನ್ನಬೇರನಹಳ್ಳಿ ಅಲಕಾಪುರ ಕಡೆಗೆ ಸಾಗುವ ಮಾರ್ಗದಲ್ಲಿ ಉತ್ತರ ಪಿನಾಕಿ ನದಿಯಲ್ಲಿ ನಡೆಯುತ್ತಿದ್ದ ಅಕ್ರಮ ಮರಳು ದಂಧೆಯನ್ನು ಪತ್ತೆ ಹಚ್ಚುವಲ್ಲಿ ಸೇನ್ ಸೈಬರ್ ಎಕನಾಮಿಕ್ ಅಂಡ್ ನಾರ್ಕೋಟೆಕ್ ಕ್ರೈಮ್ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಳೆದೊಂದು ವಾರದಿಂದ ಕವಿತಾ ಮಾಹಿತಿ ಕಲೆ ಹಾಕಿದ್ದ ಸೇನ್ ಪೊಲೀಸರು ಕಾರ್ಯಾಚರಣೆ ನಡೆಸಿ ಅಕ್ರಮ ಮರಳು ದಂಧೆಯಲ್ಲಿ ಭಾಗಿಯಾಗಿದ್ದ ಮಾಲೀಕ ತಿಮ್ಮಾರೆಡ್ಡಿ, ಚಾಲಕ ರವಿಕುಮಾರ್ ಹಾಗೂ 55 ಲಕ್ಷ ರು ಮೌಲ್ಯದ ಟಿಪ್ಪರ್ ಲಾರಿ ಜೆಸಿಪಿಯನ್ನು ಹಾಗೂ ಅಕ್ರಮವಾಗಿ ಶೇಖರಿಸಿದ್ದ ಮರಳು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿದ್ದಾರೆ. ತನಿಖೆ ಮುಂದುವರೆದಿದ್ದು, ಇಬ್ಬರಲ್ಲಿ ಒಬ್ಬರು ಕಾಂಗ್ರೆಸ್ ಮುಖಂಡರಾಗಿದ್ದು, ಇವರು ಈ ಮುಂದೆ ವಾಟ್ಸಾಪ್ ಕಾಲ್ ಮುಖಾಂತರವಾಗಿ ಸೈನ್ ಪೊಲೀಸರು ದಾಳಿಯನ್ನು ಮಂಚೇನಹಳ್ಳಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲಾಗಿದೆ. ಅಲ್ಲಿಗೆ ಪೊಲೀಸರ ಅನುಮತಿ ಮೇರೆಗೆ ಇವರು ಈ ದಂಧೆಗೆ ಇಳಿದಿದ್ದಾರೆ ಎಂಬುದು ತಿಳಿದು ಬಂದಿದೆ. ಒಟ್ಟಾರೆಯಾಗಿ ದಶಕಗಳಿಂದಲೂ ಉತ್ತರ ಪಿನಗಿ ನದಿಯಲ್ಲಿ ಅಕ್ರಮವಾಗಿ ಮರಳು ದಂಧೆ ನಡೆಯುತ್ತಿದ್ದರೂ ಮಂಚೇನಹಳ್ಳಿ ಪೊಲೀಸ್ ಠಾಣೆ ಅವರು ಕೂಡ ಈ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದರು. ಸೈಬರ್ ಕ್ರೈಮ್ನವರು ಬರುವವರೆಗೂ ಕಂದಾಯ ಇಲಾಖೆಯವರು ಆಗಲಿ ಮಂಚೇನಹಳ್ಳಿ ಪೊಲೀಸ್ ಆಗಲಿ ಈ ಕಡೆ ತಲೆ ಹಾಕಿರುವುದಿಲ್ಲ. ಇಲಾಖೆಗಳು ಕಾರ್ಯನಿರ್ವಹಿಸುವಲ್ಲಿ ನಿರ್ಲಕ್ಷ್ಯ ತೋರಿರುವುದು ಕಂಡುಬಂದಿದ್ದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ನಾಗರಿಕರು ಸಂಬಂಧಿಸಿದವರು ಇದಕ್ಕೆಲ್ಲ ಕಡಿವಾಣ ಹಾಕಬೇಕೆಂದು ಸ್ಥಳೀಯರ ಮನವಿಯಾಗಿದೆ. ಅಲ್ಲ ಇದು ಬರಲಿ ಅಂತ ಕೃಷ್ಣ इकडे बरले ತುಮಕೂರು ಫಸ್ಟ್ ಕ್ರೈಮ್ ನ್ಯೂಸ್. ಜನಪರ ನ್ಯಾಯಪರ.